ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ B.Ed 1 ವರ್ಷದ ಕೋರ್ಸ್ ಆಗುತ್ತಾ, ಹಾಗೆ ITEP ಈ ಕೋರ್ಸ್ ಅನ್ನ ಯಾಕೆ ಅಳವಡಿಸಿದ್ರು, ಹಾಗೆ ಈ ITEP ಕೋರ್ಸ್ ಯಾರಿಗಾಗಿ, ಸೊ ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ನೋಡಿ. ಬಂಧುಗಳೇ, 1 ವರ್ಷದ B.Ed ಕೋರ್ಸ್ ಅಂತ ಬಹಳಷ್ಟು ಜನರು ಕಾಯ್ತಾ ಇದ್ದೀರಿ. ಆದ್ರೆ ಈ ಒಂದು ಕೋರ್ಸ್ 2026-27ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಈ ಹಿಂದೆ 2025-26ನೇ ಸಾಲಿನಲ್ಲಿ ಕೂಡ ಒಂದು ಸುದ್ದಿಯಲ್ಲಿತ್ತು. ಸೊ ಆದ್ರೆ 2025-26ನೇ ಸಾಲಿನಲ್ಲಿ ಈ ಒಂದು ಕೋರ್ಸ್ ಆಗ್ಲಿಲ್ಲ, ಮತ್ತೆ 2 ವರ್ಷದ B.Ed ಕೋರ್ಸೇ ಆಯಿತು. ಸೊ ಇದೀಗ ಮತ್ತೆ ಸುದ್ದಿ ಹೆಚ್ಚಾಗ್ತಾ ಇದೆ. 2026-27ನೇ ಸಾಲಿನಲ್ಲಿ 1 ವರ್ಷದ B.Ed ಕೋರ್ಸ್ ಆಗುತ್ತೆ ಅಂತಕ್ಕಂಥದ್ದು. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯುತ್ತೆ. ಬನ್ನಿ. NCTE ನಿಮಗೆ ಗೊತ್ತಿರಬೇಕು, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ಅಂತದ್ದು. ಸೊ ಇದು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಇದರ ಕೆಲಸ ಏನು ಅಂತಂದ್ರೆ, B.Ed ನ ನೀವೇನು ಅನ್ಕೊಂಡಿದ್ದೀರಲ್ಲ 1 ವರ್ಷ ಆಗುತ್ತೆ ಅಂತಂದು, ಆ ಒಂದು B.Ed ಕೋರ್ಸ್ ನ ನಿಗದಿ ಮಾಡುವುದೇ ಕೇಂದ್ರ ಶಿಕ್ಷಣ ಸಚಿವಾಲಯ. ಸೊ ಅದು ಯಾವ ರೀತಿ ಮಾರ್ಗದರ್ಶನ ಮಾಡುತ್ತಾ ಹೋಗುತ್ತೆ, ಸೊ ಅದರ ರೀತಿ ಇದು NCTE ಏನ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಸೊ ಈಗಾಗಲೇ ಇದು ಸ್ಪಷ್ಟನೆಯನ್ನ ನೀಡಿದೆ. 2026-27ನೇ ಸಾಲಿನಲ್ಲಿ ಬರ್ತಕ್ಕಂತಹ B.Ed ಕೋರ್ಸ್ ಏನು 1 ವರ್ಷ ಆಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಅದನ್ನ ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಅಂತಕ್ಕಂತಹ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಇದು ಎಲ್ಲಿ ಪ್ರಸ್ತಾಪ ಆಯಿತು ಹಾಗಿದ್ರೆ, ಸೊ ಲೋಕಸಭೆಯಲ್ಲಿ 2026 ಮಾರ್ಚ್ 26ರಂದು, ನೋಡಿ ಈ ಹಿಂದಿನ ತಿಂಗಳು ಏನಿದೆ ಅಲ್ಲ, ಮಾರ್ಚ್ 26, 2026ರಂದು ಲೋಕಸಭೆಯಲ್ಲಿ ಇದರ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ 1 ವರ್ಷದ B.Ed ಕೋರ್ಸ್ ಆಗುತ್ತೆ ಅಂತಂದು, ದಯವಿಟ್ಟು ಇದನ್ನ ನಂಬೇಡಿ. ಯಾಕಂದ್ರೆ ಈಗಾಗಲೇ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ 1 ವರ್ಷದ B.Ed ಕೋರ್ಸ್ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ, ನೀವೇ ಇದರ ವಿಷಯವನ್ನ ಕಲೆ ಹಾಕಿ, ಅವಾಗ ನಿಮಗೆ ಕೂಡ ಅರ್ಥ ಆಗುತ್ತೆ. ಇನ್ನ ಯಾಕೆ 1 ವರ್ಷದ B.Ed ಕೋರ್ಸ್ ಅನ್ನ ಮಾಡ್ಲಿಲ್ಲ, ಹಾಗಿದ್ರೆ ಸರ್ಕಾರದ ಒಂದು ಉದ್ದೇಶ ಏನಿದೆ? ಈಗ ಈ ಹಿಂದೆ ಹೇಳಿದ್ರು 1 ವರ್ಷದ B.Ed ಕೋರ್ಸ್ ಯಾರಿಗೆ ಅಂತಂದ್ರೆ, NEP 4 ವರ್ಷ ಏನ್ ಕಂಪ್ಲೀಟ್ ಮಾಡಿ ಬರ್ತಾರಲ್ಲ, ಸೊ NEP 4 ವರ್ಷ ಮುಗಿದ ತಕ್ಷಣ ಅವರಿಗೆ 1 ವರ್ಷದ B.Ed ಕೋರ್ಸ್ ಅನ್ನ ಮಾಡಬೇಕು. ಹಾಗೆ ಯಾರು ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ MA, MCom, MSc ಯನ್ನ 2 ವರ್ಷ ಮುಗಿಸ್ಕೊಂಡು ಬರ್ತಾರೆ, ಸೊ ಅವರಿಗೂ ಕೂಡ B.Ed 1 ವರ್ಷ ಅಂತಂದು ಈ ಒಂದು ಸುದ್ದಿ ವಾಹಿನಿಯಲ್ಲಿ ಇತ್ತು. ಆದ್ರೆ ಇದೀಗ ಅದನ್ನ ಕೈ ಬಿಡಲಾಗಿದೆ. ಮತ್ತೆ ಮೊದಲಿನ ರೀತಿ, ಯಾವ ರೀತಿ ಅಂದ್ರೆ 2 ವರ್ಷ ಏನ್ B.Ed ಕೋರ್ಸ್ ಇತ್ತಲ್ಲ, ಸೊ ಅದನ್ನೇ ಮತ್ತೆ ಏನ್ ಮಾಡ್ತಾ ಇದ್ದಾರೆ, ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಇದನ್ನ ಈ ರೀತಿ ಮಾಡಿದ್ರು? ಸೊ ಹಾಗಿದ್ರೆ ಇದರ ಉದ್ದೇಶ ಏನಿದೆ ಅಂದ್ರೆ, ನೋಡಿ ಕೇಂದ್ರ ಶಿಕ್ಷಣ ಸಚಿವಾಲಯ ಒಂದು ಏನು ಮಾರ್ಗದರ್ಶನದಲ್ಲಿ ನಡೀತಾ ಇದೆ, ಯಾವುದು NCTE, ಇವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏನು ಅಂತಂದ್ರೆ, ITEP ನೆನಪಿನಲ್ಲಿಟ್ಟುಕೊಳ್ಳಿ, ITEP ಇದೊಂದು ಹೊಸ ಕೋರ್ಸ್. ಈ ITEP ಕೋರ್ಸ್ ಅನ್ನ ಈಗ ಏನ್ ಮಾಡ್ತಾ ಇದ್ದಾರೆ, ಹೊಸ ಕೋರ್ಸ್ ಅನ್ನ ಪರಿಚಯ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ITEP ಅಂದ್ರೆ ಏನು? ITEP ಅಂದ್ರೆ ಇಂಟಿಗ್ರೇಟೆಡ್ ಟೀಚರ್ಸ್ ಎಜುಕೇಶನ್ ಪಾಲಿಸಿ. ನೆನಪಿನಲ್ಲಿಟ್ಟುಕೊಳ್ಳಿ, ಏನು ಇಂಟಿಗ್ರೇಟೆಡ್ ಟೀಚರ್ಸ್ ಎಜುಕೇಶನ್ ಪಾಲಿಸಿ. ಹಾಗಿದ್ರೆ ಇದನ್ನ ಯಾಕೆ ಜಾರಿಗೆ ತಂದ್ರು, ಇದು ಯಾರಿಗೆ ಅನ್ವಯಿಸುತ್ತೆ? ನೋಡಿ, ಯಾರೆಲ್ಲ PUC ಯನ್ನ ಈಗ 2026 ಅಥವಾ 2027ನೇ ಸಾಲಿನಲ್ಲಿ ಈಗಲೇ ತರ್ತಾರೆ ಅಂತಕ್ಕಂಥದ್ದು ಯಾವುದೇ ಪಕ್ಕಾ ಮಾಹಿತಿ ಇಲ್ಲ. ಸೊ ಇದನ್ನ ಈ ಮುಂಬರುವಂತಹ ವರ್ಷಗಳಲ್ಲಿ ಜಾರಿಗೆಯನ್ನ ತರ್ತಾರೆ. ಸೊ ಇದು ಯಾರಿಗೆ ಅಂದ್ರೆ, ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇದು PUC ಮುಗಿದ ನಂತರ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ITEP ಕೋರ್ಸ್. ಹಾಗಿದ್ರೆ ಏನು ಇದು ಯಾಕೆ ತಂದ್ರು ಅಂದ್ರೆ, ಯಾರೆಲ್ಲ PUC ಮುಗಿದ ತಕ್ಷಣ ಮುಂದೆ B.Ed ಮಾಡ್ಬೇಕು ಅಂತ ಕನಸು ಕಾಣ್ತಾ ಇರ್ತಿದ್ರಿ, ನಾನು ಡಿಗ್ರಿ ಮುಗಿದ ತಕ್ಷಣ B.Ed ಮಾಡ್ಬೇಕು, ಇದನ್ನ ಮೊದಲೇ ಸ್ಪಷ್ಟವಾಗಿ ನೀವು ನೆನಪಿನಲ್ಲಿ ಇಟ್ಕೋಬೇಕು.
ಯಾರೆಲ್ಲ ಡಿಗ್ರಿ ಮುಗಿದ ತಕ್ಷಣ 2 ವರ್ಷ ಬಿ ಎಡ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ರೆ ಅವರೆಲ್ಲ ಏನ್ ಮಾಡ್ಬೇಕು, ಪಿ ಯು ಸಿ ಮುಗಿದ ತಕ್ಷಣ ಮೊದಲೇನೆ ಈ ಒಂದು ಕೋರ್ಸ್ ಅನ್ನ ಮಾಡಿಬಿಟ್ರೆ ಅವರಿಗೆ 1 ವರ್ಷ ಸೇವ್ ಆಗುತ್ತೆ. ಹೇಗಪ್ಪಾ ಅಂತಂದ್ರೆ ಬಿ ಎಡ್ ಅನ್ನ ITEP ಕೋರ್ಸ್ ಅಡಿಯಲ್ಲಿ 4 ವರ್ಷ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಬಿ ಎಡ್ ಮತ್ತ ಏನ ಡಿಗ್ರಿ ಇದೆ ಅಲ್ಲ, BA, BCom, BSc ಇದನ್ನೆಲ್ಲ ಒಟ್ಟೊಟ್ಟಿಗೆ. ಸೊ ಇನ್ನು ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಈ ಡಿಗ್ರಿ ಮುಗಿದ ತಕ್ಷಣ ಯಾರೆಲ್ಲ ಲಾ ಮಾಡ್ಲಿಕ್ಕೆ ಅಂತ ಹೋಗ್ತೀರಿ, ಸೊ ಡಿಗ್ರಿ 3 ವರ್ಷ, ಹಾಗೆ ಲಾ ಇದು ಕೂಡ 3 ವರ್ಷ, ಒಟ್ಟು ಎಷ್ಟಾಯ್ತು 6 ವರ್ಷ ಆಗುತ್ತೆ. ಆದ್ರೆ ನೀವು ಒಂದು ವೇಳೆ PUC ಮುಗಿದ ತಕ್ಷಣ BA LLB ಏನಾದ್ರು ಮಾಡಿದ್ರೆ, ಸೊ ನಿಮಗೆ ಅಲ್ಲಿ 1 ವರ್ಷ ಸೇವ್ ಆಗುತ್ತೆ. ಅಂದ್ರೆ 5 ವರ್ಷ. BA LLB ಒಟ್ಟು ವರ್ಷ ಕಲಿಯೋದು ಎಷ್ಟು ಅಂದ್ರೆ 5 ವರ್ಷ. ಸೊ ಅದೇ ರೀತಿ ಏನ್ ಮಾಡ್ತಾ ಇದ್ದಾರೆ, PUC ಮುಗಿದ ತಕ್ಷಣ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆ ವರ್ಷಗಳನ್ನ ಸೇವ್ ಆಗ್ಲಿ, ಈ 1 ವರ್ಷಗಳು ಸುಮ್ಮನೆ ಉದ್ಯೋಗ ಕಲಿಬಾರದು ವಿದ್ಯಾರ್ಥಿಗಳು, ಅವರಿಗೆ ಬೇಗನೆ ಜಾಬ್ಗಳು ಆಗ್ಲಿ ಅಂತಕ್ಕಂತಹ ಒಂದು ಕೇಂದ್ರ ಸರ್ಕಾರದ ಒಂದು ತಿಳುವಳಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ITEP ಕೋರ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಹಾಗಿದ್ರೆ ಗೊತ್ತಾಗಿತ್ತಲ್ಲ, 1 ವರ್ಷದ BEd ಕೋರ್ಸ್ ಯಾರಿಗೆ ಅಂದ್ರೆ ಈ ITEP ಕೋರ್ಸ್ ಯಾರು ಮಾಡ್ತಾರಲ್ಲ ಅವರಿಗೆ ಮಾತ್ರ. ಸೊ ಅದು ನಿಮಗೆ ಅನ್ವಯಿಸಲ್ಲ. ಇದನ್ನು ಕೂಡ ಈ ಕೂಡಲೇನ ಜಾರಿಗೆ ತರಲ್ಲ. ಇದನ್ನ ಇನ್ನೂ ಕೆಲವೊಂದು ಮಾರ್ಗದರ್ಶನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಹೋಗ್ತದೆ. ಸೊ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಕೋರ್ಸ್ ನ ಏನ್ ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಹಾಗೆ ಈ 1 ವರ್ಷದ BEd ಕೋರ್ಸ್ ಯಾವಾಗಿತ್ತು ಅಂದ್ರೆ 2014 ಮೊದಲು 1 ವರ್ಷದ BEd ಕೋರ್ಸ್ ಅಂತಕ್ಕಂಥದ್ದು ಇತ್ತು. ಸೊ ಅದನ್ನ ಮತ್ತೆ ಏನ್ ಮಾಡ್ತಾರೆ, 2015 ನಂತರ ಅದನ್ನ ಮತ್ತೆ ಮುಚ್ಚಾಕಿ ಮತ್ತೆ 2 ವರ್ಷ BEd ಕೋರ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ITEP ಕೋರ್ಸ್ ಅನ್ನ ನಮ್ಮ ರಾಜ್ಯದಲ್ಲಿ ನೋಡಿ, ITEP ಕೋರ್ಸ್ ಅನ್ನ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಇದನ್ನ ಜಾರಿಗೆ ತರಲ್ಲ. ನನಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಾಗಲಕೋಟೆ, ಇನ್ನೊಂದು ಅಂಕೋಲಾ, ಸೊ ಈ ಒಂದು 2 ಊರುಗಳಲ್ಲಿ ಮಾತ್ರ ಈ ITEP ಕೋರ್ಸ್ ಅನ್ನ ಜಾರಿಗೆ ತರಲಾಗ್ತದೆ ಅಂತಕ್ಕಂತಹ ಸದ್ಯಕ್ಕೆ ನನಗೆ ಗೊತ್ತಿರುವಂತಹ ಮಾಹಿತಿ. ನಿಮಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದು. ಹಾಗೆ ಬಾಗಲಕೋಟೆಯಲ್ಲಿ ಎಲ್ಲಿ ಅಂದ್ರೆ ಬಸವೇಶ್ವರ ಕಾಲೇಜು, ಹಾಗೆ ಅಂಕೋಲಾದಲ್ಲಿ ಎಲ್ಲಿ ಅಂದ್ರೆ KLE ಕಾಲೇಜ್. ಈ ಒಂದು 2 ಊರುಗಳಲ್ಲಿ ಏನಾಗ್ತಾ ಇದೆ, ITEP ಕೋರ್ಸ್ ಅನ್ನ ಜಾರಿಗೆ ತರಲಾಗ್ತದೆ. ಹಾಗಾಗಿ ಯಾರೆಲ್ಲ ಈಗಾಗಲೇ 2025ರಲ್ಲಿ ಬಹಳಷ್ಟು ಜನ ಮತ್ತೆ 1 ವರ್ಷದ BEd ಕೋರ್ಸ್ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಇತ್ತು, ಆದ್ರೆ ಮತ್ತೆ 2 ವರ್ಷ BEd ಕೋರ್ಸ್ ಆಯ್ತು. ಸೊ ನೀವೇನ್ ಮಾಡಿದ್ರೆ, ಕೆಲವೊಂದಿಷ್ಟು ಜನ ಮುಂದೆ 2026-27ನೇ ಸಾಲ ಅಂದ್ರೆ ಇದೇ ವರ್ಷ ಮತ್ತೆ 1 ವರ್ಷದ BEd ಕೋರ್ಸ್ ಆಗುತ್ತೆ ಬಿಡಿ ಅಂತಂದು ನೀವೇನ್ ಮಾಡ್ತೀರಿ, ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಲ್ಲ, ಅಪ್ಲಿಕೇಶನ್ ಕೂಡ ಹಾಕಲ್ಲ. ಸೊ ಆ ಒಂದು ತಪ್ಪನ್ನ ದಯವಿಟ್ಟು ಯಾರು ಕೂಡ ಮಾಡಬೇಡಿ. ಯಾಕಂದ್ರೆ 1 ವರ್ಷದ BEd ಕೋರ್ಸ್ ಆಗಲ್ಲ, 2 ವರ್ಷದ BEd ಕೋರ್ಸ್ ಮತ್ತೆ ಮುಂದುವರಿಯುತ್ತೆ. ಸೊ ನಿಮ್ಗೆ ಒಂದು ಮಾಹಿತಿನ ಇನ್ನೊಂದು ನೀಡ್ತೀನಿ, ಏನಂದ್ರೆ ಬೇಕಂದ್ರೆ ನೋಡಿ, 2026 ಇದೇ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿಯೇ 2 ವರ್ಷದ BEd ಕೋರ್ಸಿಗಾಗಿ ಅರ್ಜಿ ಆಹ್ವಾನ 2026 ಅಂತ ಬಂದೇ ಬರುತ್ತೆ. ಮತ್ತೆ ನೀವು ಸುಳ್ಳು ಸುದ್ದಿ ಮತ್ತೆ ಸ್ಟಾರ್ಟ್ ಆಗ್ತೇವೆ ಅಲ್ಲಿ 2 ವರ್ಷದ BEd ಕೋರ್ಸ್ ಅಂತ ಯಾರು ಹೇಳಲ್ಲ. ಸುಮ್ಮನೆ ತಮಗೆ ವ್ಯೂಸ್ ಸಬ್ಸ್ಕ್ರೈಬರ್ಗೋಸ್ಕರ ಏನ್ ಮಾಡ್ತಾರೆ, ಮತ್ತೆ 1 ವರ್ಷದ BEd ಕೋರ್ಸ್ 2026-27, ಸೊ ಈ ವರ್ಷ ಆಗ್ಲಿಲ್ಲ 2027-28 ಮತ್ತೆ ಮುಂದೆ ಹಾಕ್ತೀರಿ. ಅವಾಗ ನೀವೇನ್ ಮಾಡ್ತೀರಿ, 1 ವರ್ಷದ BEd ಕೋರ್ಸ್ ಆಗುತ್ತೆ ಅವಾಗ ಹಚ್ಚಿದ್ರೆ ಆಯ್ತು. ನೀವು ಸುಮ್ಮನೆ ನಿಮ್ ಏಜ್ ಅನ್ನ ಕಳ್ಕೊತೀರಿ. ದಯವಿಟ್ಟು ಆ ತಪ್ಪನ್ನ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾರಿಗೆಲ್ಲ ದಯವಿಟ್ಟು ಯಾರು ಬೇಜಾರು ಕೂಡ ಆಗಕ್ ಹೋಗ್ಬೇಡಿ. ಯಾಕಂದ್ರೆ 1 ವರ್ಷದಲ್ಲಿ BEd ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. BEd ಅಂತಕ್ಕಂಥದ್ದು ಬಹಳ ಕಲಿಯೋದಿದೆ. ಹಾಗಾಗಿ ನೀವುಗಳು ಈಗ ಏನ್ ಬರ್ತಕ್ಕಂತಹ ಸಾಲಿನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿ ಗೌರ್ಮೆಂಟ್ ಸೀಟ್ ಅನ್ನ ಪಡೆದುಕೊಳ್ಳಿ. ಮತ್ತೆ ಯಾರೆಲ್ಲ ಗೌರ್ಮೆಂಟ್ ಸೀಟ್ ಸಿಗಲ್ಲ, ಪೇಮೆಂಟ್ ಸೀಟ್ ಮಾಡ್ಬೇಕಂದ್ರ ಮಾಡಿ, ಸುಮ್ಮನೆ ನಿಮ್ ಇಯರ್ಗಳು ಸೇವ್ ಆಗುತ್ತೆ. ಇಲ್ಲ ನಮಗೆ ಹಣದ ಕೊರತೆ ಇದೆ ಅಂದ್ರೆ ನೀವು ಅಂತವ್ರು ಕಾಯ್ಬಹುದು ಮತ್ತೆ ಗೌರ್ಮೆಂಟ್ ಸೀಟ್ಗಾಗಿ ಮುಂದಿನ ವರ್ಷ. ಇಂತಹ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ವಾಟ್ಸಪ್ ಚಾನಲ್ ನಲ್ಲಿ ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ, ಸೊ ಈ ಕೆಳಗೆ ನೀಡಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಜಸ್ಟ್ ವಾಟ್ಸಪ್ ಚಾನಲ್ ಲಿಂಕ್ ಅಂತ ಕಳಿಸಿದ್ರೆ ಸಾಕು, ನಾವು ಲಿಂಕ್ ಅನ್ನ ಶೇರ್ ಮಾಡ್ತೀವಿ.
ಹಾಗೆ ಈ ಕೂಡಲೇ ನಿಮ್ಮ ಒಂದು ಸ್ನೇಹಿತರು ಯಾರೆಲ್ಲ 1 ವರ್ಷ ಆಗುತ್ತೆ ಅಂತ ಕಾಯ್ತಾ ಇದ್ರಿ ಅವ್ರಿಗೆಲ್ಲ ಈ ಒಂದು ವಿಡಿಯೋವನ್ನ ಕಳಿಸಿ, ಅವ್ರಿಗೂ ಕೂಡ ಮಾಹಿತಿ ತಿಳಿದಂಗಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಸೊ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ. ಧನ್ಯವಾದಗಳು.